ಮೌಲಾಲಿ ಶರಣರಿಗೆ ಮತ್ತು ಬಿಬಿ ಫಾತಿಮಾ ತಾಯಿಯವರಿಗೆ ಲಗ್ನ ಮಾಡಿಕೊಟ್ರು ನಬಿ ಶರಣರು. ಆದ್ರೂ ನಬಿ ಶರಣರಿಗೆ ಮತ್ತು ಮೌಲಾಲಿ ಶರಣರಿಗೆ ಏನು ಸಂಬಂಧ ಇತ್ತು, ಯಾವ ಸಂಬಂಧದಿಂದ ಅವ್ರು ಮದುವೆ ಮಾಡಿಕೊಟ್ರು? ಹೌದು ಹೌದು, ಮದುವೆ ಮಾಡ್ಲಿಕ್ಕೆ ಸಂಬಂಧ ಆಗ್ತದಿಲ್ರಿ? ಹೆಂಗ್ ಸಂಬಂಧ ಇಲ್ರಿ ಮದುವೆ ಮಾಡ್ತಾರೆ ಯಾರೇ? ಸಂಬಂಧ ಬೇಕಿಲ್ರಿ? ಹೌದಿಲ್ರಿ? ಮೌಲಾಲಿ ಶರಣರಿಗೆ ಮತ್ತು ನಬಿ ಶರಣರಿಗೆ ಏನು ಸಂಬಂಧ ಅದ, ಯಾವ ಸಂಬಂಧದಿಂದ ಮದುವೆ ಮಾಡಿಕೊಟ್ರು? ಈ ಸಂಬಂಧ ಜೋಡಿಸ್ಕೊಡ್ಬೇಕು ನೀವು. ಹೌದಿಲ್ಲ? ಸಂಬಂಧ ಬೇಕಲ್ರಿ ಮದುವೆ ಮಾಡತ್ನಾಗ? ರೀ ತಪ್ಪದೇನ್ರಿ ಕೇಳೋದು? ಸಂಬಂಧ ಬೇಕ್ರಿ. ಅದಕ್ಕೆ ಮೌಲಾಲಿ ಶರಣರಿಗೆ ಮತ್ತು ನಬಿ ಶರಣರಿಗೆ ಏನು ಸಂಬಂಧ ಅದ, ಯಾರ ಸಂಬಂಧದಿಂದ ಹೆಂಗೆ ಸಂಬಂಧ ಹಚ್ಚಿಕಿರಿಂದ ಅವ್ರು ಮದುವೆ ಮಾಡಿಕೊಟ್ರು ಅನ್ನೋದು ನಮ್ಮ ಸವಾಲ ಗೊತ್ತಾನ. ನಮ್ಮ ರಾಹುಲ್ ವಸ್ತಾದರಿಗೆ ಮತ್ತು ನಮ್ಮ ಉಮ್ದಿ ಚಿಕ್ಕ ಕಲಾವಂತರಿಗೆ ಹೌದ್ರಿಪ್ಪ ವಾದ ವಿವಾದ ಎದುರಾಗ ಆಗಬೇಕಂತ ಕೇಳಿದ್ರೆ ಜ್ಞಾನದ ಜಗಳ ಆಗಬೇಕು. ಹೌದ್ರಿಪ್ಪ. ಆ ಜ್ಞಾನದ ಜಗಳದೊಳಗೆ ನಾವು ನೀವು ಇವತ್ತು ವಕೀಲರಾಗಿ ನೀವು ಇವತ್ತು ಹೊಡೆದಾಡ್ದೇವಪ್ಪ ಅಂತಂದ್ರೆ ಕೂತು ಸಬಕ್ಕೆ ಫಾಯ್ದಾ ಸಿಗಬೇಕು, ಜಜ್ರವರಾಗಿ ನಿರ್ಣಯ ಕೊಡಬೇಕು. ಅದನ್ನ ಏನು ಇವತ್ತು ಸಭಾ ನಿರ್ಣಯ ಕೊಡ್ತಾರ, ಏನ್ ಕೊಡ್ತಾರ, ಅದನ್ನ ನಾವು ತಗೋಣಕಿರಿಂದ ಸಹಜವಾಗಿ ನಮ್ಮ ಮನೆಗೆ ನಾವು ಹೋಗ್ಬೇಕು. ಯಾಕ್ರಿ? ಹೌದಿಲ್ರಿ? ಹೌದು. ಇವತ್ತಿನ ದಿವಸ ಏನಾಯ್ತ್ರಿ ಸರ? ಉಮ್ದಿ ಗ್ರಾಮಸ್ಥರಿಗೆ ನಮ್ಮ ಮಧುಮುತ್ತನ ಮ್ಯಾಳಿನ ವತಿಯಿಂದ ಮೊದಲು ಶರಣಾರ್ಥಿ ಹಾಕಿ ಕಿರಿಂದ ಮಹಾತ್ಮರೇ ಒಂದು ಮಾತು ಹೇಳುದದ ಹೇಳ್ರಿಪ್ಪ. ಈ ಚಿಣ್ಗಿ ಭಾಷೆನ ಉರುಸ ನಿಮಿತ್ತವಾಗಿ ಮಹಾತ್ಮರೇ ಇನಾಯಿಗ ಸರಿಜೋಡಿ ಕಲಾವಂತರು ಯಾವ್ಯಾವ ಊರಿನ ಮೇಳ ಎಲ್ಲೆವು ಎಲ್ಲ ಹೇಳ್ಕೊತ ಕೂತಾರ. ಬಹಳಷ್ಟು ಮಾತಾಡೋದು ಬೇಡ. ಹೌದ್ರಿಪ್ಪ. ಬಹಳಷ್ಟು ಮಾತಾಡಿಕಿರಿಂದ ಮನುಷ್ಯನ ವ್ಯಾಳೆಗಳದಕ್ಕಿಂತ ತುಸುನಿ ಮಾತಾಡಿಕಿರಿಂದ ಸರಿದಕ್ಕಿಂತ ಕಲಾವಂತರಿಗೆ ಪಾಳ್ಯ ಕೊಡು ಚಲೋ. ಹೌದಿಲ್ರಿ? ಹೌದು. ಮಾತು ವ್ಯರ್ಥ ಹೋಗಬಾರ್ದು. ಅರ್ಥ ತಿಳಿಯಂಗಿಲ್ಲ ಮಂದಿಗೆ, ಅದ್ರ ಸಂಬಂಧ. ಹೌದ್ರಿಪ್ಪ. ಇವತ್ತಿನ ದಿವಸ ಈ ಫಳಿ ಒಳಗೆ ನಿಮಗೆ ಏನು ಬೇಕಾಯ್ದಪ್ಪ ಅಂತ ಕೇಳಿದ್ರ, ಏನ್ ಬೇಕಾಯ್ರಿ ಸರ? ಮನುಷ್ಯನ ವಿದ್ಯೆ ಎಲ್ಲಿದಿಂದ ಚಾಲು ಆಗ್ತದ ಮತ್ತು ಮನುಷ್ಯನ ವಿದ್ಯೆ ಎಲ್ಲಿ ಮುಕ್ತ ಆಗ್ತದ ನಮ್ಮದು ಈ ಫಳಿ ಒಳಗೆ ತಿಳಿಬೇಕಾಗ್ಯದ. ಹೌದಿಲ್ರಿ? ಎಲ್ಲರೂ ತಮ್ಮ ತಮ್ಮ ಧರ್ಮದ ಅನುಸಾರವಾಗಿ ಭೂಮಿ ಮ್ಯಾಗ ಹುಟ್ಟಿ ಬಂದ ಬಳಗ ತಮ್ಮ ತಮ್ಮ ಧರ್ಮದ ಅನುಸಾರವಾಗಿ ಎಲ್ಲರೂ 6 ಶಾಸ್ತ್ರ 18 ಪುರಾಣ 4 ವೇದದೊಳಗ ಎಲ್ಲರೂ ಹೊಕ್ಕು ಓಡಾಡ್ತಾರ. ಆದ್ರೆ ಮನುಷ್ಯಗ ವಿದ್ಯೆ ಎಲ್ಲಿದಿಂದ ಚಾಲು ಆಗ್ತದ ಮಹಾತ್ಮರೇ, ಮತ್ತು ಮನುಷ್ಯನ ವಿದ್ಯೆ ಎಲ್ಲಿ ಮುಕ್ತ ಆಗ್ತದ ಅನ್ನೋದು ನಮ್ಗೆ ಇವತ್ತು ತಿಳಿಬೇಕಾಗ್ಯದ. ಹೌದಿಲ್ರಿ? ಇದು ತಿಳಿಲಪ್ಪ ಅಂತಂದ್ರ ಎಷ್ಟು ಪರ್ವತಷ್ಟು ವಿದ್ಯಾ ಕಲ್ತ್ರು ನಮ್ದು ವ್ಯರ್ಥ ಅದ. ಹೌದು. ಬಹಳ ಸೂಕ್ಷ್ಮ ಮಾತನೊಳಗೆ ತಿಳಿಬೇಕಾಗ್ಯದ ನಮಗಿದು. ಹೌದಿಲ್ರಿ? ಮನುಷ್ಯನ ವಿದ್ಯೆ ಎಲ್ಲಿಂದ ಚಾಲು ಆಗ್ತದೆ ಮಹಾತ್ಮರು ಹೇಳ್ತೀನಿ ಕೇಳ್ರಿ ಒಂದು ಸ್ವಲ್ಪ. ಹೇಳ್ರಿ ಸರ. ಮನುಷ್ಯನ ವಿದ್ಯೆ ಎಲ್ಲಿದಿಂದ ಚಾಲು ಆಗ್ತಪ್ಪ ಅಂತ ಕೇಳಿದ್ರ, ನಾವು ಇವತ್ತ ಗುಂಡಗಲದೇವ್ ಶೂನ್ಯದೇವ್ ನಮ್ಗೆ ಇವತ್ತು ಏನೂ ಬರಂಗಿಲ್ಲ ಮಹಾತ್ಮರ ಅಂದ್ರೆ ಮನುಷ್ಯನ ವಿದ್ಯೆ ಮಹಾತ್ಮರ ಅಲ್ಲಿಂದ ಚಾಲು ಆಗ್ತದ. ಇದು ಮೊದಲು ನಮಗೆ ತಿಳಿಬೇಕಾಗ್ಯದ ಮಹಾತ್ಮರೇ. ಹೌದ್ರಿಪ್ಪ. 6 ಶಾಸ್ತ್ರ 18 ಪುರಾಣ 4 ವೇದೊಳಗ ಹೊಕ್ಕು ಓಡಾಡಿಕಿರಿಂದ ಬಹಳಷ್ಟು ವಿದ್ಯಾ ಕಲ್ತ್ಕಿರಿಂದ ಮನುಷ್ಯ ಯಾವಾಗ ನನಗೆ ಎಲ್ಲಾ ಬರ್ತದ ನಾನು ಅಹಂಕಾರ ಬತ್ತು ಮನುಷ್ಯನ ವಿದ್ಯಾ ಮಹಾತ್ಮರೇ ಅಲ್ಲಿಗೆ ಮುಕ್ತ ಆಗ್ತದ. ಇದು ಎಲ್ಲರಿಗೂ ತಿಳಿಬೇಕಾಗ್ಯದ ಮಹಾತ್ಮ. ಅದಕ್ಕೆ ಇವತ್ತು ಉಮ್ದಿ ಗ್ರಾಮದಲ್ಲಿ ಮಹಾತ್ಮರೇ ನಾವು ನೀವು ಕೂಡಿಕಿರಿಂದ ಹೊತ್ತು ಮುಳುಗುತ್ತಾನ ಮನಸ್ಸಿಗೆ ಅಹಂಕಾರ ತರಲಾರ್ದೇನೆ ಮಹಾತ್ಮರೇ ಈ ಚಣಗಿ ಭಾಷೆನ ಮಹಾತ್ಮರೇ ದೇವರ ಉರ್ಸು ಮಾಡೋಣ ತಿಳಕಿರಿಂದ ಮಹಾತ್ಮರೇ ದೈವಕ್ಕೆ ಕೈ ಮುಗಿದು ಮಹಾತ್ಮರೇ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಶರಣಾರ್ಥಿ. ಇನ್ನ ವಿಷಯದ ಕಡೆ ಬರ್ಬೇಕಾಗ್ಯದ. ಬರೀ ಸರ. ಈ ಕಲಾ ಹಾಡುವತ್ನಾಗ ಮಹಾತ್ಮರೇ. ಹೌದ್ರಿಪ್ಪ. ಏನಾಯ್ತ್ರಿ? ಕೆಲವೊಬ್ಬರು ಬಂದಿಕ್ಕಿರಿಂದ ಆ ಕಡೆ ಅಡ್ಡ ಓಡಾಡ್ತಾರ. ಹೌದ್ರಿಪ್ಪ. ಅದು ಹಾಡೋರಿಗೆ ಮಹಾತ್ಮರೇ ಶೋಭಾ ಬರಂಗಿಲ್ಲ ಮತ್ತು ಶಬಕ್ಕೂ ಶೋಭಾ ಬರಂಗಿಲ್ಲ. ಹೌದ್ರಿಪ್ಪ. ಹೆಂಗದು ಒಂದು 2 ಮಿನಿಟ್ ಮಾತಾಡಿ ವಿಷಯ ಅವರು ಸವಾಲ್ ಬಿಡಿಸೋಣ ಮಹಾತ್ಮರೇ. ಹೆಂಗದು ಕೇಳ್ರಿ. ಹೇಳಿ ಸರ. ಒಬ್ಬ ಶರಣರು ಮಹಾತ್ಮರೇ ದಾರಿ ಹಿಡಿದು ಮಹಾತ್ಮರೇ ಹೊಂಟಿರ್ತಾರ. ಹೌದ್ರಿಪ್ಪ. ಅಡವಿ ಆರ್ಯಾಣದೊಳಗೆ ದಾರಿ ಹಿಡಿದು ಹೋಗೋತ್ನಾಗ ಮಹಾತ್ಮರೇ ಒಂದು ಸುಂದರ ಹೆಣ್ಣು ಮಗಳು ಮಹಾತ್ಮರೇ ಆಕಿನ ಬಗಲಾಗ ಕೂಸಿ ಇರ್ತದ ಮಹಾತ್ಮರೇ, ಬಂಗಾರ ಅಂತದ ಕೂಸ. ಆ ಹೆಣ್ಣು ಮಗಳು ಮಹಾತ್ಮರೇ ಅಡವ್ಯಾಗ ಕುತ್ತಕಿರಿಂದ ದಾರಿ ಹೋಗುಬೋರು ದಾರಿ ಒಳಗೆ ಕುತ್ತಕಿರಿಂದ ಮಹಾತ್ಮರೇ ಆ ಹೆಣ್ಣು ಮಗಳು ದಾರು ಮಾರ್ತಿರ್ತಾಳ. ಹೌದ್ರಿಪ್ಪ. ಮುಂದೇನೈತ್ರಿ? ದಾರು ಮಾರುದು ಮತ್ತಾಕಿ ವೇಷಧಾರಿ ಮಾಡುದು ಮತ್ತಾಕಿಂದು ದಂಧ ಇರ್ತದ ಮಹಾತ್ಮರೇ ಹಾದ್ಯಾಗ. ಹೌದು. ಮಂದಿ ಹೋಗುಬೋರು ಮಂದಿ ಆಕಿನ ನೋಡಿಕೆ ಸುಂದರತಾ ನೋಡಿಕೆ ಮಹಾತ್ಮರೇ ನಿಂತು ಕಿರಿಂದ ಆಕಿನ ಕೂಡ ಸಂಭೋಗ ಮಾಡೋದು ದಾರು ಕುಡಿದು ಮಹಾತ್ಮರೇ ಬಹಳಷ್ಟು ಮಂದಿಗೆ ಮಾಡ್ತಿರ್ತಾರ. ಹೌದ್ರಿ. ಆ ದಾರಿ ಕೂಡ್ಕಿನ್ ಮಹಾತ್ಮರೇ ಒಬ್ರು ಶರಣರು ಹೊಂಟಿರ್ತಾರ.
ಆ ಶರಣರಿಗೆ ನೋಡಿಕೊಂಡು ಮಹಾತ್ಮಾರಿ ಹೆಣ್ಣು ಮಗಳ ಮನಸ್ಸಿನೊಳಗೆ ಬಂದು ಬಿಡ್ತದ. ಹೌದ್ ಇವತ್ತು ಈ ಶರಣರದ್ದು ಯಾವಾಗ ಮಾರಿ ನೋಡಿದ ಮಹಾತ್ಮಾರೇ, ಹೌದ್ ಇವತ್ತಿನ ಹಿಡಿದು ನಾ ಏನು ವೇಷಧಾರಿ ಮಾಡಿದ ಮತ್ತು ಇದು ಏನು ದಾರು ಮಾರ್ತಾ ಎಲ್ಲ ಬಂದ್ ಮಾಡ್ಬೇಕು. ಇವತ್ತಿನ ಹಿಡಿದು ನಾ ಎಷ್ಟು ಪಾಪಗಳನ್ನು ಇನ್ನೂವರಿತನ ಮಾಡಿದ, ಇನ್ನು ಒಳ್ಳೆ ಮಾರ್ಗ ಹಿಡಿಬೇಕು ಅಂತ ಹೇಳಿಕಿನ ಮನಸ್ಸಿನಾಗ ಮಹಾತ್ಮಾರಿ ಬಂದು ಬಿಡ್ತಾರೆ ಹೆಣ್ಣು ಮಕ್ಕಳ ಮನಸ್ಸಿನಾಗ. ಹೌದ್ರಿಪ್ಪ, ಮುಂದೆ ಏನೈತ್ರಿ? ಆ ಹೆಣ್ಣು ಮಗಳು ವಿಚಾರ ಮಾಡಿಕಿಂದ ಹೋಗುವ ಶರಣರಿಗೆ ಕರಿತಾ, ಓ ಶರಣರ ಈ ಕಡೆ ಬರ್ರಪ್ಪ ಅಂತ ಹೇಳಿಕಿಂದ ಕರಿತಾಳೆ ಹೆಣ್ಣು ಮಗಳು. ಹೌದ್ ಕರೆದಕ್ಕಿಂತ ಶರಣರಿಗೆ ಹೇಳ್ತಾಳೆ ಹೆಣ್ಣು ಮಗಳು, ಏನ್ ಓ ಶರಣರ, ನಾ ವೇಷಾದಕಿ ದಾರು ಮಾರಕ್ಕಿ, ಹೌದ್ ಆದ್ರೆ ಇವತ್ತು ನನ್ನ ಮನಸ್ಸಿನಾಗ ಬಂದದ ನಿಮ್ಮ ಮಾರಿ ನೋಡಿದ ಬಳಕ ಇವತ್ತು ಹಿಂದೆ ನಾ ಏನು ನಿನ್ನೆ ಹಿಡಿದು ಪಾಪ ಮಾಡಿದ, ಹಿಂದಿನ ಹಿಡಿದು ನಾ ಪಾಪ ಮಾಡೋದು ಬಿಡ್ಬೇಕತ್ತೀನಿ ಶರಣರ. ನಿಮ್ಮ ಮಾರಿ ನೋಡಿಕಿರಿಂದ ನನ್ನ ಒಂದು ಮೂರು ಮಾತು ಗೆಲಸ್ರಿ ಅಂತ ಹೆಣ್ಣು ಮಗಳ ಮಾರಿ ಕೇಳ್ತಾಳೆ ಶರಣರ. ಹೌದು ಹೌದು, ಶರಣರು ಹೇಳ್ತಾಳೆ ಹೆಣ್ಣು ಮಕ್ಕಳಿಗೆ, ಏನ್ ಹೇಳ್ತಾರೆ ಸರ್? ಹೆಣ್ಣು ಮಗಳಿಗೆ ಹೇಳ್ತಾಳೆ ಶರಣರು, ಏನ ಪಾಪ ಮಾಡಿದಿ ನಿನ್ನೆ ಹಿಡಿದು ಮಾಡಿದವ, ಏನ ನಿನ್ನ ಮೂರು ಮಾತು ಹೇಳ, ನಾ ಗೆಲಸಿ ಒಂದು ಮಾತು ಗೆಲಿಸ್ಕೊಡ್ತೀನಿ ಅದ್ರ ಒಳಗ, ಹಿಂದಿನ ಹಿಡಿದು ಪಾಪ ಮಾಡೋದು ಬಿಡು. ಹೌದು ಹೌದು. ಅವಾಗ ಹೆಣ್ಣು ಮಕ್ಕಳು ಹೇಳ್ತಾಳ ಶರಣರಿಗೆ, ಶರಣರ ನೀವು ಮೂರು ಮಾತಿನೊಳಗೆ ನಾ ಸವಾಲು ಕೇಳ್ತೀನಿ, ಮೂರು ಪ್ರಶ್ನೆಗೆ ಉತ್ತರ ಕೊಡಬೇಕು, ಒಂದು ಕೊಡ್ರಿ ಅದರಂದು ನನಗೆ ವಚನ ಕೊಡ್ರಿ ಕೂಡಿ ನೆನೆಸ್ತೀನಿ ಅಂದಂಗ. ಅವಾಗ ಶರಣರು ಮಹಾತ್ಮರು ಹೆಣ್ಣು ಮಗಳಿಗೆ ವಚನ ಕೊಡ್ತಾರ. ಏನ್ ಕೊಟ್ರಿಪ್ಪ ವಚನ? ಏನು ಮೂರು ಮಾತು ಕೇಳವ, ಆದ್ರೆ ಯಾವಾಗ ಬೇಕಾದ್ರೆ ನಾ ಒಂದು ಮಾತನ್ನ ಇದು ನೆರವೇರಿಸಿ ಕೊಡ್ತೀನಿ, ಪಾಪ ಮಾಡೋದು ಬಿಡು. ಆ ಹೆಣ್ಣು ಮಗಳು ಹೇಳ್ತಾಳೆ ಶರಣರಿಗೆ, ಓ ಶರಣರ, ಮೊದಲನೇ ಸವಾಲ್ ನಂದು ಕೇಳ್ರಿ, ಏನೈತಿ ಹೇಳ್ರಿ ಸರ. ಮೊದಲನೇ ಸವಾಲ, ಒಂದು ರಾತ್ರಿ ನೀ ನಾನು ಕೂಡ ಸಂಭೋಗ ಮಾಡ್ಬೇಕು ಅಂತ ಹೇಳಿ ಕೇಳ್ತಾಳೆ ಮಹಾತ್ಮರಿ ಹೆಣ್ಣು ಮಗಳು. ನೋಡ್ರಿ ಎಂತ ಸವಾಲ್, ಒಂದು ರಾತ್ರಿ ನೀವು ನಾನು ಕೂಡ ಸಂಭೋಗ ಮಾಡಬೇಕು, ಹಿಂದಿನ ಹಿಡಿದು ಪಾಪ ಮಾಡೋದು ಬಿಡ್ತೀನಿ. ಹೌದು ಹೌದ್ರಿಪ್ಪ. ಎರಡನೇದು, ನನ್ನ ಬಗಲಾಗ ಬಂಗಾರ ಅಂತದ ಕೂಸದ, ಆ ಕೂಸಿಗೆ ಕೊಲ್ಲಬೇಕು, ಎರಡನೇದು ಸವಾಲ. ಹೌದು ನೋಡ್ರಿ, ಒಂದನೇ ಸವಾಲ ಸಂಭೋಗ ಮಾಡಬೇಕು ಒಂದು ರಾತ್ರಿ, ಎರಡನೇ ಸವಾಲ ಬಂಗಾರ ಅಂತ ಕೂಸಿ ಕೊಲ್ಲಬೇಕು, ಮೂರನೇ ಸವಾಲ ನನ್ನ ಬಳಿ ದಾರು ಐತಿ, ಒಂದು ಗ್ಲಾಸ್ ದಾರು ಕುಡಿಬೇಕು. ಹೌದು ಹೌದು. ನೋಡ್ರಿ, ಸಂಭೋಗ ಮಾಡೋದು ಮಹಾಪಾಪ, ಕೂಸಿ ಕೊಲ್ಲೋದು ಮಹಾಪಾಪ, ದಾರು ಕುಡಿದು ಮಹಾಪಾಪ. ಇವು ಮೂರೊಳಗೆ ಯಾವಾದ್ರೂ ಒಂದ ಮಾಡ್ರಿ, ಹಿಂದಿನ ಹಿಡಿದು ನಾ ಪಾಪ ಮಾಡೋದು ಬಿಡ್ತೀನಿ, ಹಿಂದಿನ ಹಿಡಿದು ಪುಣ್ಯದ ಮಾರ್ಗ ನಡೀತೀನಿ ಅಂತ ಹೇಳಿ ಹೆಣ್ಮಗಳಿಗೆ ಮಹಾತ್ಮಾರಿ ಹೆಣ್ಮಗಳು ಸವಾಲು ಕೇಳ್ತಾಳೆ ಶರಣರಿಗೆ. ಇವ್ರ ತರ ಇವು ಮೂರು ಮಹಾಪಾಪಿ ಅದಾವು. ಹೌದ್ರಿಪ್ಪ, ಮುಂದೆ ಏನೈತ್ರಿ? ವಚನರೇ ನಾ ನಿನಗ ಕೊಟ್ಟಿದ, ಮೂರೊಳಗೆ ಯಾವಾದ್ರೂ ಒಂದ ನಿನಗ ಕೊಡ್ತೀನಿ, ಹಿಂದಿನ ಹಿಡಿದು ಪಾಪ ಮಾಡೋದು ಬಿಡು ಅಂತ ಹೇಳ್ಕಿರಿಂದ. ಹೌದು. ಸಂಭೋಗ ಮಾಡೋದು ಮಹಾಪಾಪ, ದಾರು ಕುಡಿದು ಮಹಾಪಾಪ, ಕೂಸಿ ಕೊಲ್ಲೋದು ಮಹಾಪಾಪ, ಮೂರೊಳಗೆ ಒಂದು ಯಾವಾದ್ರೂ ನೆರವೇರಿಸಿ ಕೊಡ್ರಿ ಶರಣರ, ವಚನ ಕೊಟ್ರಿ. ಈ ಮೂರೊಳಗೆ ಯಾವಾದ್ರೂ ನನಗೆ ನೀವು ಮಾಡೇಬೇಕಾಗ್ಯದ, ಹಿಂದಿನ ಹಿಡಿದು ಪಾಪ ಮಾಡೋದು ಬಿಡ್ತೀನಿ, ಇಲ್ಲಿಕಂದ್ರೆ ನಿಮ್ಮ ಶರಣರ ನನಗೆ ಭಂಗ ಆಗತ್ತದ. ಹೌದ್. ಅವಾಗ ಶರಣರು ವಿಚಾರ ಮಾಡ್ತಾರ ಮಹಾತ್ಮರೇ. ಹೌದ್ರಿಪ್ಪ. ಧರ್ಮದೊಳಗೆ, ಮನುಷ್ಯನ ಧರ್ಮದೊಳಗೆ ಮತ್ತೊಂದು ಸ್ತ್ರೀಯರಿಗೆ ನೀವು ಕಣ್ಣೆತ್ತಿ ನೋಡ್ಬೇಕಾದ್ರೆ ಒಂದ ಸಲ ಠೀಕ್ ಅದ, ಎರಡನೇ ಸಲ ನೋಡಿದ್ರೆ ಮಹಾಪಾಪ ಅದ. ಸಂಭೋಗ ಮಾಡೋದಂದ್ರೆ ಧೂರೇ ಉಳಿತು, ಸಂಭೋಗ ಮಾಡೋದು ನನ್ನ ಕೈಲಿ ಆಗಂಗಿಲ್ಲ ಅದಕ್ಕೆ ಮನಸ್ಸಿನಾಗ ಶರಣರು ವಿಚಾರ ಮಾಡ್ತಾರ ಮಹಾತ್ಮರೇ. ಹೌದ್ರಿಪ್ಪ. ಬಂಗಾರ ಅಂತ ಕೂಸೋದಕ್ಕಿನ ಬಗಲಾಗ ಈ ಕೂಸಿಗೆ ಹ್ಯಾಂಗ ಕೊಲ್ಲಿಲ್ಲ ಅಂತ ಹೇಳ್ಕೊಂಡು ಮಹಾತ್ಮರು, ಇದು ನನ್ನ ಕೈಲಿ ಆಗಂಗಿಲ್ಲ ಅಂತ ಮನಸ್ಸಿನಾಗ ವಿಚಾರ ಮಾಡ್ತಾರ. ಮನಸ್ಸಿಗೆ ಶರ್ತಿ ಹಾಕ್ತಾರ ಮಹಾತ್ಮರೇ. ಈ ವೇಷಾದರಿ ಹೆಣ್ಣು ಮಗಳು ಒಳ್ಳೆ ಮಾರ್ಗ ಮ್ಯಾಗ ನಡೀತಾಳ, ಒಂದು ಗ್ಲಾಸ್ ದಾರು ಕುಡ್ದಕ್ಕಿರಂದ ಮಹಾತ್ಮರೇ ಈಕಿನ ಕೂಡ ಬಿಟ್ಟು ಬಿಡಬೇಕು, ಒಂದು ಗ್ಲಾಸ್ ದಾರು ಕುಡ್ದಕ್ಕಿರಂದ ಈಕಿನ ಮಾತು ಗೆಲ್ಲಿಸ್ಬೇಕು, ಈಕಿ ಒಳ್ಳೆ ಮಾರ್ಗ ಮ್ಯಾಗ ನಡೀತಾರ ಅಂತ ಹೇಳ್ಕಿನ ಮಹಾತ್ಮರೇ ಗಟ್ಟಿ ಜೀವ ಮಾಡಿ ಶರಣರು ಮಹಾತ್ಮರೇ ಒಂದು ಗ್ಲಾಸ್ ದಾರು ಕುಡಿತಾರ. ಹೌದ್ರಿಪ್ಪ, ಮುಂದೆ ಕೇಳ್ರಿ ಹ್ಯಾಂಗದ. ಬಾಪಕ ಪಾಪ ಕೋನ ಅಂದ್ರೆ ಮಹಾತ್ಮರೇ ದಾರುಣ್ಯದ, ಮನುಷ್ಯರಿಗೆ ತಿಳಿಲಾಕಬೇಕು ಇದು ಹೆಂಗೈತೆ ಅನ್ನೋದು. ಆ ಶರಣರು ಗಟ್ಟಿ ಜೀವ ಮಾಡಿ ಮಹಾತ್ಮಾರಿ ಒಂದು ಗಿಲಾಸ್ ದಾರು ಕುಡಿತಾರ. ಆ ದಾರು ನಿಷೇಧಾಗ ಮಹಾತ್ಮಾರಿ ಹೆಣ್ಣು ಮಗಳಿಗೆ ಬಲಾತ್ಕಾರ ಮಾಡ್ತಾರ, ಖುಷಿಯನ್ನು ಕೊಲ್ತಾರ ದಾರು ನಿಷೇಧಾಗ. ಹೌದು ಹೌದು. ನೋಡ್ರಿ ಎಷ್ಟು ಮಹಾಪಾಪ ಐತಿ ದಾರು ಅನ್ನೋದು. ಇದು ಹೇಳೋ ತಾತ್ಪರ್ಯ ಇಷ್ಟ ಐತಪ್ಪ ಅಂತಂದ್ರ, ದಾರು ನಿಷೇಧಾಗ ಮನುಷ್ಯ ಏನ ಮಾಡ್ತಾನೋ ತಿಳಿಯಂಗಿಲ್ಲ. ಪಾಪಕ ಬಾಪಕೋನಪ್ಪ ಅಂತಂದು ಶೆರೆ ಐತಿ. ಇದು ಪಾಪದ ಗಂಟ ಯಾವ ಶೆರೆ ಕುಡಿತಾನ ಅವನಿಗೆ ಗುಡ್ಡದಟ್ಟ ಸಹಿತ ಅವನಿಗೆ ಎಷ್ಟು ಪುಣ್ಯ ಮಾಡಿದ್ರೆ ಒಂದು ಪಾಪ ಇಳಿಯಂಗಿಲ್ಲ ಮಹಾತ್ಮಾರೇ. ಅದು ಪಾಪಕ ಬಾಪ ಶೆರೆ ಅಂದ. ಅದಕ್ಕೆ ಮಹಾತ್ಮಾರೇ ದಾರು ಒಳ್ಳೇದಲ್ಲ. ಹೇಳೋ ತಾತ್ಪರ್ಯ ಶರಣರಿಗೆ ಸಹಿತ ಮರವಿಗೆ ಹಾಕಿ ಮಹಾತ್ಮಾರೇ ಪಾಪದ ಬಲಿಗೆ ಹಾಕ್ಯದ ದಾರು. ಹೌದ್ರಿಪ್ಪ. ಅದಕ್ಕೆ ಜೀವನದೊಳಗ ಮಹಾತ್ಮರೇ ಶೆರೆ ಎಂದೂ ಕುಡಿಬಾರದು. ಹೌದ್ರಿಪ್ಪ. ಒಳ್ಳೇದಲ್ಲ ಶೆರೆ ಅಂತ ಮಾತು ಹೇಳಿಕಿರಂದ. ಇನ್ನ ನಮ್ಮ
ಉಟ್ಗಿ ರಾಹುಲ್ ವಸ್ತಾದ್ರು ಇಂಜಿನಿಯರ್ ಸಾಹೇಬರು ಒಂದು ಪ್ರಶ್ನೆ ಕೇಳ್ಯಾರ. ಏನ್ ಕೇಳ್ಯಾರಿಪ್ಪ ಪ್ರಶ್ನೆ? ನಮ್ಮ ಭಾರತದೊಳಗ ಹೌದು ನಮ್ಮ ಭಾರತದೊಳಗ ಏನ್ ಇಡೀ ಜಗತ್ತಿನೊಳಗ ಅಂದ್ರು ಅವರು. ಹೌದು ಹೌದು ರಾಹುಲ್ ಮಾಸ್ತರ ಹೇಳ್ರಿಪ್ಪ. ಇಸ್ಲಾಂ ಧರ್ಮದೊಳಗ ಪುಣ್ಯತಿಥಿ ಅನ್ನೋ ಶಬ್ದೇ ಇಲ್ಲ. ಹೌದ್ರಿಪ್ಪ. ನೀವು ಪುಣ್ಯತಿಥಿ ಅನ್ನೋ ಶಬ್ದ ಮಾತಾಡದ್ರಿ. ಪುಣ್ಯತಿಥಿ ಮತ್ತು ಉರ್ಸಕ ಇವು ಎರಡು ಶಬ್ದ ಅಂತ ಕೇಳಿರಿ ನೀವು. ಪುಣ್ಯತಿಥಿ ಮತ್ತು ಉರ್ಸ, ಪುಣ್ಯತಿಥಿಗೆ ಮತ್ತು ಉರ್ಸಕ ಇವು ಏನೂ ಸಂಬಂಧ ಇಲ್ಲ. ಪುಣ್ಯತಿಥಿನೇ ಬ್ಯಾರೆ ಮತ್ತು ಉರ್ಸೇ ಬ್ಯಾರೆ. ಹೌದ್ರಿಪ್ಪ. ಇಸ್ಲಾಂ ಧರ್ಮದಾಗ ಉರ್ಸ ತರತ್ತ, ಹಿಂದೂ ಧರ್ಮದಾಗ ಪುಣ್ಯತಿಥಿ ತರದ. ಪುಣ್ಯತಿಥಿ ಎಲ್ಲಿ ಅತ್ತಾರ ಮತ್ತು ಈ ಉರ್ಸ ಎಲ್ಲಿ ಅತ್ತಾರ ನಿಮಗಿನ್ನ ಗುರುತೇ ಇಲ್ಲಿ ಕಾಣಿಸ್ತದ ವಾಸ್ತಾರ. ಇದು ಅದನ್ನ ಮೊದಲ ಕರೆಕ್ಟವಾಗಿ ಟಚ್ ಮಾಡ್ಕೊಂಡು ಮಾತಾಡ್ತಾ ಬರ್ರಿ. ಹೌದು ಹೌದು. ಸುಮ್ಮ ಸಹಜವಾಗಿ ಮಾತಾಡೋದು ಬೇರೆ, ಮಾಹಿತಿ ಮ್ಯಾಗ ನಿಂತಕೊಂಡು ಮಾತಾಡೋದು ಬೇರೆ ಮಾಸ್ತರ. ಇಲ್ಲಿ ಯೂಟ್ಯೂಬ್ ಅದ. ಇಲ್ಲಿ ಹೌದು ಎಷ್ಟು ತಿಳಿತದಷ್ಟು ಕರೆಕ್ಟ್ ಮಾತಾಡಬೇಕು. ಬರಿಲ್ಲಪ್ಪ ಅಂತಂದ್ರೆ ಅದನ್ನ ಬಿಟ್ಟು ಬಿಡಬೇಕು. ಯಾಕಪ್ಪ ಅಂತಂದ್ರೆ ಯೂಟ್ಯೂಬ್ ಮ್ಯಾಗ ಹೋಯ್ತಪ್ಪ ಅಂತಂದ್ರೆ ಅದೆಲ್ಲ ಅಪಘಾತ ಆಗಿಬಿಡ್ತದೆ. ಹೌದು ಹೌದ್ರಿಪ್ಪ. ಪುಣ್ಯತಿಥಿ ಎದಕ್ಕತ್ತಾರ ಮತ್ತು ಉರ್ಸು ಎದಕ್ಕತ್ತಾರ ಅದನ್ನ ತಿಳ್ಕೊಂಡ್ಕೊಂಡು ಮಾತಾಡ್ತಾ ಬರ್ರಿ ನೀವು ಮೊದಲು ಮಾತಾಡೋತ್ನಾಗ. ನಮ್ಮ ಭಾರತದೊಳಗೆ ಮಹಾತ್ಮಾರಿ ಪ್ರಶ್ನೆ ಕೇಳ್ಯಾರ ಇವರು. ಉರ್ಸ್ ಎಲ್ಲಿದಿಂದ ಪೈಲಾ ಫಸ್ಟ್ ಬತ್ತು ಅಂತ ಹೇಳ್ಕೊಂಡು ಕೇಳ್ರಿ ಮಹಾತ್ಮಾರಿ ಹೆಂಗದ ಹೇಳಿ ಸರ. ಬಗದಾದದಿಂದ ಮೈನೂಕಿದಿನ್ ಕಿಸ್ತಿ ರಹಮತುಲ್ಲಾಲಿ ಅರಬದವರು. ಹೌದ್ರಿಪ್ಪ. ಅವರಿಗೆ ಮಹಾತ್ಮಾರಿ ಬಾದ್ಶಾ ಮಂತಂದವ್ರು. ಅವರು ಹೌದ್ರಿಪ್ಪ. ಮುಂದೇನೈತಿ? ಶ್ರೀಮಂತ ಮಂತಂದವರು ಮೈನುದ್ದೀನ್ ಕಿಸ್ತಿ ರಹಮತುಲ್ಲಾಲಿ ಅವರು. ಅವರು ಮಹಾತ್ಮಾರಿ ಮಲ್ಕೊಂಡಿರ್ತಾರ ಶುಕ್ರವಾರ ದಿನ. ಹೌದ್ರಿಪ್ಪ. ಅವರು ಮಕ್ಕೊಂಡಾಕಾರ ಮಹಾತ್ಮಾರಿ ನಬಿ ಶರಣರು ಬಂದಕ್ಕಿಂತ ಕನಸಿನಲ್ಲಿ ಹೇಳ್ತಾರ. ಅವರಿಗೆ ಏನ್ ಹೇಳ್ತಾರೆ ಸರ? ಐ ಮೈನುದ್ದೀನ್ ಕಿಸ್ತಿ ರಹಮತುಲ್ಲಾಲಿ, ಇಸ್ಲಾಮಿ ದೀನ ಸಲುವಾಗಿ ನಿಮಗೆ ಭಾರತಕ್ಕೆ ಹೋಗಬೇಕಾಗ್ಯದ ಅಂತ ಹೇಳಿಕೊಂಡು ಕನಸು ಬೀಳ್ತದ ಮಹಾತ್ಮಾರಿ. ಅವ್ರು ಮೈನುದ್ದೀನ್ ಕಿಸ್ತಿ ರಹಮತುಲ್ಲಾಲಿ ಎದ್ದು ಕುಂತ್ಕೊಂಡು ವಿಚಾರ ಮಾಡ್ತಾರ. ಹೌದ್ರಿಪ್ಪ. ನಬಿ ಶರಣರ ಕನಸಿನೊಳಗೆ ಬಂದಕ್ಕಿಂತ ನನಗೆ ಈ ಮಾತು ಹೇಳ್ಯಾರಲ್ಲ. ಹೌದ್ರಿಪ್ಪ. ಮುಂದೇನೈತ್ರಿ? ಮಹಾತ್ಮರೇ ಮನಿ ಮಾರ ಮಠ ಅರಬ ಆಸ್ತಿ ಬಿಟ್ಟಿಕೊಂಡು ಮಹಾತ್ಮರೇ ಮೈನುದ್ದೀನ್ ಕಿಸ್ತಿ ರಹಮತುಲ್ಲಾ ಅರಬ ಬಿಟ್ಟಿಕೊಂಡು ಮಹಾತ್ಮರೇ ನಮ್ಮ ಭಾರತಕ್ಕೆ ಬಂದಾರ. ಹೌದ್ರಿಪ್ಪ. ಭಾರತಕ್ಕೆ ಬಂದಾಗ ಮಹಾತ್ಮರೇ ಮುಘಲ್ರ ಅವಾಗ ಮಹಾತ್ಮರೇ ಮೈನುದ್ದೀನ್ ಕಿಸ್ತಿ ರಹಮತುಲ್ಲಾಲಿಗೆ ಮುಘಲ್ರ ಅವಾಗ ಸ್ವಾಗತ ಮಾಡ್ಕೊಂಡು ಅಲ್ಲಿಂದ ಅವ್ರಿಗೆ ಇರ್ಲಕ್ಕಾಗಿ ಉರ್ಸ್ ಮಾಡ್ರೆ ಮಹಾತ್ಮರೇ. ಆ ಪರಂಪರೆ ನಮ್ಮ ಭಾರತ ಏನಾದ್ರೂ ಸಹಿತ ನಾವು ಉರ್ಸ್ ಮಾಡ್ತೇವೆ ಮಹಾತ್ಮರೇ. ಉರ್ಸ್ ಅಲ್ಲಿ ಹಿಡಿದು ಬಂದ ನಮ್ಮ ಭಾರತದಾಗ. ಇನ್ನ ನಿಮ್ಮ ಪ್ರಶ್ನೆಗೆ ಉತ್ತರ ಎಷ್ಟರ ಮಟ್ಟಿಗೆ ತಿಳಿದ ಅಷ್ಟರ ಮಟ್ಟಿಗೆ ನಾವು ಬಿಡುಗಡೆ ಮಾಡಿದೆವು. ಇದು ಅಲ್ಲ ಅಂದ್ರೆ ಅವ್ರು ಹೇಳ್ತಾರಿಪ್ಪ ಸರ. ಅಲ್ಲ ಅಂದ್ರೆ ನೀವು ನಮಗೆ ಹೇಳಿಕೊಡ್ಬೇಕು ಇಲ್ಲಿ ಆಗೈತಿ ಅಂತ ಹೇಳಿಕಿರಿಂದ. ಹೌದು ಹೌದ್ರಿಪ್ಪ. ಹೇಳ್ತಾರೆ. ಪೈಲಾ ಫಸ್ಟ್ ನಮ್ಮ ಭಾರತದಾಗ ವಲಿಯಾದೊಳಗಂದ್ರೆ ಮೈನುದ್ದೀನ್ ಕಿಸ್ತಿ ರಹಮತುಲ್ಲಾಲಿ ಆಗ್ಯದ. ಹೌದು ಹೌದ್ರಿಪ್ಪ. ಇನ್ನು ನಾವು ಒಂದು ನಿಮಗೆ ಸವಾಲು ಕೇಳಬೇಕಾಗ್ಯದ. ಏನ್ ಕೇಳ್ಬೇಕಂದ್ರಿ ಸರ? ಮೌಲಾಲಿ ಶರಣರಿಗೆ ಮತ್ತು ಬಿಬಿ ಫಾತಿಮಾ ತಾಯಿಯವರಿಗೆ ಲಗ್ನ ಮಾಡಿಕೊಟ್ರು ನಬಿ ಶರಣರು. ಆದ್ರೂ ನಬಿ ಶರಣರಿಗೆ ಮತ್ತು ಮೌಲಾಲಿ ಶರಣರಿಗೆ ಏನು ಸಂಬಂಧ ಇತ್ತು? ಯಾವ ಸಂಬಂಧದಿಂದ ಅವ್ರು ಮದುವೆ ಮಾಡಿಕೊಟ್ರು? ಹೌದು ಹೌದು. ಮದುವೆ ಮಾಡಕ್ ಸಂಬಂಧ ಹತ್ತದಿಲ್ರಿ? ಹೆಂಗ್ ಸಂಬಂಧ ಇಲ್ರಿ ಮದುವೆ ಮಾಡ್ತಾರೆ ಯಾರೇ? ಸಂಬಂಧ ಬೇಕಿಲ್ರಿ? ಹೌದಿಲ್ರಿ? ಮೌಲಾಲಿ ಶರಣರಿಗೆ ಮತ್ತು ನಬಿ ಶರಣರಿಗೆ ಏನು ಸಂಬಂಧ ಅದ? ಯಾವ ಸಂಬಂಧದಿಂದ ಮದುವೆ ಮಾಡಿಕೊಟ್ರು? ಈ ಸಂಬಂಧ ಜೋಡಿಸ್ಕೊಡ್ಬೇಕು ನೀವು. ಹೌದಿಲ್ಲ? ಸಂಬಂಧ ಬೇಕಲ್ರಿ ಮದುವೆ ಮಾಡೋತ್ನಾಗ? ರೀ ತಪ್ಪದೇನ್ರಿ ಕೇಳೋದು? ಸಂಬಂಧ ಬೇಕ್ರಿ. ಅದಕ್ಕೆ ಮೌಲಾಲಿ ಶರಣರಿಗೆ ಮತ್ತು ನಬಿ ಶರಣರಿಗೆ ಏನು ಸಂಬಂಧ ಅದ? ಯಾರ ಸಂಬಂಧದಿಂದ ಹೆಂಗೆ ಸಂಬಂಧ ಹಚ್ಚಿಕಿರಿಂದ ಅವ್ರು ಮದುವೆ ಮಾಡಿಕೊಟ್ರು ಅನ್ನೋದು ನಮ್ಮ ಸವಾಲದ ಮಹಾತ್ಮರೇ. ಮುಂದಿನ ಸಂಧಿಗೆ ಭಾಳ ಒಳ್ಳೆಯ ಕಲಾವಂತರ ಅದರ ಬಿಡುಗಡೆ ಮಾಡ್ತಾರ ನಮ್ಮದು ಅಪೇಕ್ಷೆ ಅದ ಮಹಾತ್ಮರೇ. ಅದಕ್ಕೆ ಸಭಾ ಈ ಹೊತ್ತು ಮುಳುಗೋತಾನೆ ಹೆಂಗ ಕೂತೀರಿ ಹಿಂಗೆ ದಯವಿಟ್ಟು ಹೇಳ್ತೀನಿ, ನಿಮ್ಮ ಕೈ ಜೋಡಿಸಿ ಹೇಳ್ತೀನಿ ಮಹಾತ್ಮರೇ. ಹಿಂಗೆ ದಯವಿಟ್ಟು ಹೊತ್ತು ಮುಳುಗೋತಾನೆ ಕೇಳ್ರಿ. ಹಿಂಗೆ ನಾವು ದೇವರ ನಾಮಸ್ಮರಣೆ ಮಾಡೋ ತಿಳ್ಕೊಂಡು ಮಹಾತ್ಮರೇ. ಎರಡು ಮಾತುಗಳು ನಿಮ್ಮ ಚರಣಕ್ಕೆ ಅರ್ಪಿಸಿಕೊಂಡು ಮಹಾತ್ಮರೇ. ಒಂದು ಚಿನ್ನದಂಥ ಖ್ಯಾಲಿ ಹಾಡಿಕೆ ನಮಗೆ ಕಲಾವಂತರಿಗೆ ಪಾಳಿ ಕೊಡ್ತೇವೆ. ಸಭಾ ಸ್ವಲ್ಪ ಶಾಂತತೆ ಕಾಪಾಡಬೇಕಂತ ಮಹಾತ್ಮರೇ. ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಮಹಾತ್ಮರೇ. ಹೌದು ಹೌದ್ರಿಪ್ಪ.